ಜಾನ್ವರಿಗೆ ಇಂಡಿಯಾಗೆ ಬಂದೆ ಮದುವೆಗೆ. ರಿಟರ್ನ್ ಬರೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಆಗಿತ್ತು. ಇಂಡಿಯಾದಲ್ಲಿ ಈ ಥರ ಜಿಬ್ರಾ ಲೈನ್ಸ್ ಇದ್ರೂ ನಾವು ಅದ್ರ ಮೇಲೆ ಏನು ಹೋಗಲ್ಲ, ಬಟ್ ಇಲ್ಲಿ ಇದ್ರ ಮೇಲೇ ಬರಬೇಕು. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ತಾಳದ ನಾಡಲ್ಲಿ ಕೇಳದ ಊರಲ್ಲಿ ಕೈ ಹಿಡಿದು ಹೋಗೋಣ ಕಳೆದು. ಇವತ್ತು ಏನಿಲ್ಲ, ಇವಾಗ ಇವ್ರನ್ನ ಕೆಲಸದಿಂದ ಬಂದರು. ಸೊ ನಾನು ಈರುಳ್ಳಿ ಬಜ್ಜಿ ಮತ್ತು ಇದು ಉರಿದ ತಂದಿದ್ದು ಮಂಡಕ್ಕಿ ಮಂಡಕ್ಕಿ ಇವತ್ತೇನಕ್ಕೆ ಬಜ್ಜಿ ಮಾಡಿದೆ ಅಂದರೆ, ಇವತ್ತು ನಮ್ಮದು ಚಾನಲ್ ಓಪನ್ ಆಗಿಬಿಟ್ಟು 1 ತಿಂಗಳಾಯಿತು ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಆ ಖುಷಿಗೆ ಬಜ್ಜಿ ಮಾಡಿದ್ದೀನಿ. ಪ್ಲಸ್ ಇವರು ಎಗ್ ಸಾಂಬಾರು ಮಾಡು ಅಂತಲೇ ಹೇಳಿದ್ದಾರೆ. ಇವತ್ತು ಎಗ್ ಸಾಂಬಾರು ಮತ್ತು ಕಡಕ್ ರೊಟ್ಟಿ ಊಟ ಮಾಡಬೇಕು. ಏನಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಲೈಕ್ ಈ ಹವಾಸ ಸಿಟಿಯಲ್ಲಿ, ಇಥೋಪಿಯಾದಲ್ಲಿ ನಾವಿರೋ ಹವಾಸ ಸಿಟಿಯಲ್ಲಿ ನಾನು ಮುಂಚೆ 3 ವರ್ಷದಿಂದ ಇದ್ದೀನಲ್ವ, ಆ ರೋಡ್ಗಳು ನೋಡಿರೋದಕ್ಕಿಂತ ಇವಾಗ ಕನ್ಸ್ಟ್ರಕ್ಟ್ ಆಗಿರೋ ರೋಡ್ ನೋಡಿದರೆ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ತೋರಿಸ್ಬೇಕಂತಿದ್ದೀವಿ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಅನ್ನೋದಕ್ಕಿಂತ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಸೊ ಸಖತ್ತಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಳೆ ರೋಡ್ಸ್ಗಳು ಪಿಕ್ಚರ್ ನಮ್ಮ ಕಡೆ ಇಲ್ಲ. ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ಇಟ್ ಆ್ಯಂಡ್ ಅದನ್ನ ನಿಮ್ಮ ಜೊತೆ ತೋರಿಸ್ತೀವಿ. ಈ ವಿಡಿಯೋದಲ್ಲೂ ಹಾಕ್ತೀವಿ ಕಂಪ್ಯಾರಿಟಿವ್ಗೆ. ಎಲ್ಲಾದರೂ ಸಿಕ್ಕರೆ ಹಳೆಯ ರೋಡ್ದು ಅದು ಅಟ್ಯಾಚ್ ಮಾಡಿರ್ತೀವಿ. ಯಾಕಂದರೆ ಅದನ್ನು ನೋಡಿದ್ರೆ ನಿಮ್ಗೆ ಇವಾಗ ಹೆಂಗಿದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ಥರ ಇಡೀ ಎಂಟೈರ್ ಸಿಟಿಯಲ್ಲಿ ಏನು ಮೇನ್ ರೋಡ್ಗಳು ಎಲ್ಲ ಇದ್ದಾವೆ ಅದನ್ನೆಲ್ಲ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಿದ್ದಾರೆ. ಒಂಥರ ಏನು ಸಿಟಿ ಅದು ಅಲ್ಲಿ ನಮ್ಮ ಕಡೆ ಸ್ಮಾರ್ಟ್ ಸಿಟಿ ಯಾವ ಥರ ಇರಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ತೋರಿಸ್ತೀವಿ ಫುಲ್ ವಿಡಿಯೋ. ಅದನ್ನು ನಾವು ಲಾಸ್ಟ್ ವೀಕೇ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ವಿ. ಸಪ್ರೇಟ್ ರೋಡ್ದೇ ಒಂದು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಮೊನ್ನೆ ನಾವು ಆಚೆ ಹೋದಾಗ ಅದು ಕೂಡ ನಾವು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಇದೇ ಸಪ್ರೇಟ್ ಮಾಡೋಣ ಅಂತ ಅವತ್ತೇ ಕ್ಯಾಪ್ಚರ್ ಮಾಡ್ಕೊಂಬಂದು ಇಟ್ಟಿದ್ವಿ. ಸೊ ಇವಾಗ ನೀವು ಅದು ಹೇಗಿದೆ ಅಂತ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಈ ಥರ ಇದ್ದಿದ್ದು ರೋಡ್ಗಳು, ಬಟ್ ಸ್ಟಿಲ್ ಡಾಂಬರ್ ರೋಡ್ ಆ ಥರ ಡಿವೈಡರ್ ಹಾಕ್ಬಿಟ್ಟು ಚೆನ್ನಾಗಿತ್ತು. ಬಟ್ ಅದಕ್ಕಿಂತ ಒಂದು ಲೆವೆಲ್ ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಅದ್ರ ವರ್ಷನ್ ಬಂದ್ಬಿಟ್ಟು ಇಲ್ಲಿ ಕಾಣಿಸುತ್ತೆ. ಮುಂದೆ ಹೋಗ್ತಾ ತೋರಿಸ್ತೀವಿ ನೋಡಿ. ತುಂಬ ಸೂಪರಾಗಿ ಮಾಡಿದ್ದಾರೆ. ಹಾಯ್ ಈ ಥರ ಡೆವಲಪ್ ಆಗಿದೆ. ಈ ಥರ ಇದ್ದಿದ್ದನ್ನು ಲ್ಯಾಂಡನ್ನು ಅವ್ರಿಗೆ ಹೇಳಿ ಅಕ್ವೈರ್ ಮಾಡಿದ್ದು ತುಂಬ ಶಾರ್ಟ್ ಪೀರಿಯಡಲ್ಲಿ ಅಕ್ವೈರ್ ಮಾಡಿದ್ದಾರೆ ನನಗೆ ಗೊತ್ತಿರೋಂಗೆ. ಯಾಕಂದ್ರೆ ನನಗೆ ಗೊತ್ತಿರೋ ಸ್ವಲ್ಪ ಸಪ್ಲೈಯರ್ ಶಾಪ್ಗಳನ್ನು ಹೋದ್ವು, ಅವರೆಲ್ಲ ಚೇಂಜ್ ಮಾಡಿಕೊಂಡ್ರು. ಈ ಥರ ಇದ್ದಿದ್ದು ಡೆಮೊಲಿಷ್ ಮಾಡಿ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿ ಇಷ್ಟು ಜಾಗನ ಅಕ್ವೈರ್ ಮಾಡಿಕೊಂಡು ಇದನ್ನು ಒಂದು ಪಾರ್ಕ್ ಆ್ಯಂಡ್ ಈ ಥರ ಫುಟ್ಪಾತ್ ಆ್ಯಂಡ್ ಬೈಸಿಕಲ್ ಸ್ಪೇಸು ಆ್ಯಂಡ್ ಅನದರ್ ಗಾರ್ಡನ್ ಟೈಪು. ಬೈಸಿಕಲ್, ಇಷ್ಟು ದೊಡ್ಡ ಫುಟ್ಪಾತ್, ಅಗೇನ್ ದ ಗಾರ್ಡನ್. ಈ ರೋಡ್ ಸೈಡು ಯಾವುದೇ ಏನಾದರೂ ಒಂದು ಬಿಲ್ಡಿಂಗ್ ಇರಬೇಕು ಅಂದ್ರೂ, ಇಲ್ಲಿ ಯಾವುದಾದ್ರು ಒಂದು ಬಿಲ್ಡಿಂಗ್ ಇರಬೇಕು, ರೋಡ್ ಪಕ್ಕನೇ ಅವ್ರಿಗೆ ಎಂಟ್ರಿ ಬೇಕು. ಈ ಥರ ಇಲ್ಲಿ ಏನಾದರೂ ಇರಬೇಕು ಅಂದರೆ ದೇ ಹ್ಯಾವ್ ಟು ಕನ್ಸ್ಟ್ರಕ್ಟ್ ವೆರಿ ನೈಸ್ಲಿ ಇನ್ ಆರ್ಡರ್ ಟು ಲುಕ್ ಗುಡ್. ಚೆನ್ನಾಗಿ ಕಾಣಬೇಕು, ಆ ಥರ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು. ಇಲ್ಲಾಂದರೆ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಯಾವುದೇ ಶಾಪ್ ಓಪನ್ ಮಾಡೋಕ್ಕಾಗಲಿ ಅಥವಾ ಬಿಸ್ನೆಸ್ ಮಾಡೋಕ್ಕಾಗಲಿ ಅಲೋ ಮಾಡಲ್ಲ. ಇಟ್ ಶುಡ್ ಬಿ ಲುಕ್ಸ್ ಗುಡ್. ಸೊ ಈ ಥರ ಲೈಟಿಂಗ್ಸ್ ಏನಾದರೂ ಹಾಕಿ ಅಲ್ಲಿ ನೋಡಿ ಯೂನಿಕ್ ಲೈಟಿಂಗ್ಸ್ ಇದೆ. ಆ ಥರ ಲೈಟಿಂಗ್ಸ್ ಎಲ್ಲ ಬಿಲ್ಡಿಂಗ್ ಮೇಲೂ ಕೊಟ್ಟಿರ್ತಾರೆ ಇಲ್ಲಿ. ಸೊ ಅದನ್ನು ಕಂಪಲ್ಸರಿ ಯೂಸ್ ಮಾಡಬೇಕು. ನೈಟ್ ಆದರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ರೋಡ್ಸ್ ಎಲ್ಲ. ಇದು ಗೈಸ್, ಇದ್ರ ಜೊತೆ ರೋಡ್, ಫುಟ್ಪಾತ್, ಬೈಸಿಕಲ್ ಸ್ಪೇಸ್ ಜೊತೆಗೆ ಮಿನಿ ಫುಟ್ಬಾಲ್ ಗ್ರೌಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಲ್ಲೇ ಕಿಡ್ಸ್ ಪಾರ್ಕೂ ಇದೆ. ಇದು ಆ ಕಡೆ ಸೈಡ್ ಇದೆ, ನಾವು ತೋರಿಸ್ಬೇಕಿತ್ತು ಮುಂಚೆನೇ. ಸೊ ಇಲ್ಲೆಲ್ಲ ಜನಗಳು ಸಿಟ್ಟಿಂಗ್ ಮಾಡಲಿಕ್ಕೆ, ಕೂತ್ಕೊಂಡು ವಾಕ್ ಮಾಡಲಿಕ್ಕೆ, ಒಂದು ರಿಫ್ರೆಶ್ಮೆಂಟ್ ಆಗಲಿಕ್ಕೆ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಚಿಲ್ಡ್ರನ್ಸ್ ಮಿನಿ ಪಾರ್ಕ್, ಮಿನಿ ಫುಟ್ಬಾಲ್ ಗ್ರೌಂಡ್, ಬೈಸಿಕಲ್ ಸ್ಪೇಸ್, ಫುಟ್ಪಾತ್, ಗಾರ್ಡನಿಂಗ್. ಇವರು ಎಲ್ಲ ಬ್ಲಾಗಲ್ಲೂ ನಾನು ರೋಡ್ ಬಗ್ಗೆ ಹೇಳಬೇಕು ಅಂತ ಹೇಳ್ತಿದ್ರು ಗೈಸ್. ಅದಕ್ಕೆ ಸಡನ್ನಾಗಿ ನೆನಪಾಯ್ತು, ಇಲ್ಲೇ ಇದೆ ನೋಡು ಹಳೆ ರೋಡು, ಹೊಸ ರೋಡ್ ಇಲ್ಲೇ ತೋರಿಸ್ಬಿಡು ಅಂತ ಹೇಳಿದೆ.
ಇವರೇ ಐಡಿಯಾ ಕೊಟ್ಟಿದ್ದು, ಹಂಗಾಗಿ ಇದನ್ನ ಹೇಳಲಿಕ್ಕೆ ನನಗೆ ಗೊತ್ತಾಗಿದ್ದಿಲ್ಲ, ನೆನಪಾಗ್ತಿದ್ದಿಲ್ಲ ಸುಮ್ಮನೆ. ಯಾಕಂದ್ರೆ ಇವರಿಗೆ ಮುಂಚೆ ಇದ್ದಿದ್ದು ರೋಡ್ ಹೆಂಗಿತ್ತು ನೋಡಿದಾರಲ್ವಾ, ಸೊ ಹಿಂಗಾಗಿದ್ದನ್ನ ಹೇಳ್ಬೇಕು ಅಂತ ಅವ್ರಿಗೆ. ನಾನು ಹಳೇದನ್ನ ನೋಡಿಲ್ಲ, ನಾನು ಇವಾಗ ಬಂದಿದ್ದೀನಿ. ನಾ ಬಂದಾಗ ಆಲ್ರೆಡಿ ರೋಡ್ ಇಷ್ಟು ಚೆನ್ನಾಗಿತ್ತು, ಹಂಗಾಗಿ ನನಗೆ ಅದಷ್ಟು ಗೊತ್ತಿಲ್ಲ. ಮದುವೆಗೆ ಅಂತೇಳಿ ಜಾನ್ವರಿಗೆ ಬಂದೆ. ಜಾನ್ವರಿ ಮುಂಚೆ ಲೈಕ್ ಸೆಪ್ಟೆಂಬರಿಂದ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಸೆಪ್ಟೆಂಬರಿಂದ ಲ್ಯಾಂಡ್ ಅಕ್ವೈರ್ ಮಾಡಿ ಆ ಜಾಗದಲ್ಲಿ ಇದ್ದವ್ರನ್ನ ಬೇರೆ ಕಡೆ ಕಳಿಸಿ ಅವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ನಾನು ಜಾನ್ವರಿಗೆ ಇಂಡಿಯಾಗೆ ಬಂದೆ ಮದುವೆಗೆ. ರಿಟರ್ನ್ ಬರೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಆಗಿತ್ತು. ಇಟ್ ಮೀನ್ಸ್ ವಿತಿನ್ 4-5 ಮಂತ್ಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಗೈಸ್, ಇದು ನಿಮ್ಗೆ ನೆನಪಿದೆಯಾ, ನಾವು ಸೆಕೆಂಡ್ ಅಂದ್ರೆ ಫಸ್ಟ್ ವಿಡಿಯೋ ಹಾಕಿದ್ವಲ್ಲ, ಲೇಕ್ ಹವಾಸ ಲೇಕ್ ಅಂತ ಹೇಳಿ. ಹವಾಸ ಲೇಕಿಗೆ ಎಂಟ್ರಿ ಆಗೋ ರೋಡೇ ಇದು. ಇವತ್ತೇನೋ ಈವೆಂಟ್ ಇರ್ಬೇಕನ್ಸುತ್ತೆ, ಅದಕ್ಕೆ ಲೇಕ್ ಎಂಟ್ರಿನ ಬಂದ್ ಮಾಡಿದ್ದಾರೆ. ಅವ್ರು ಮೇ ಬಿ ಏನಾದರೂ ಅದು ಮೈಕ್ ಇದೆ ಏನೋ ನಡೀತಿದೆ ಅನ್ಸುತ್ತೆ. ಅಲ್ಲಿ ಹವಾಸ ಲೇಕ್ ಸೈಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಅಲ್ಲೂ ಕೂಡ ಈ ಥರ ಏನೋ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ಅದಕ್ಕೆ ಅಲೋ ಮಾಡ್ತಿಲ್ಲ ಅನ್ಸುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಮೇಕ್ ಲೈಕ್ ದಿಸ್ ಮಾತೋಸಿ. ಗೈಸ್, ಇವಾಗ ಇದು ನಾವು ಮುಂಚೆ ಬಂದಿದ್ದು ಲೇಕ್ ರೋಡ್ ಇದು, ಬಟ್ ಇವಾಗ ಅದೇ ಲೇಕ್ ರೋಡನ್ನು ಕ್ಲೋಸ್ ಮಾಡಿದ್ದಾರೆ. ನನ್ನ ಗೆಸ್ಸಿಂಗ್ ಪ್ರಕಾರ ಇದು ಈ ಥರ ಲೇಕ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ವೈ ದೇ ಸೈಡ್ ಹವಾಸ ಲೇಕ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿದೆ. ಹವಾಸ ಲೇಕ್ ಸೈಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟು. ಅಲ್ಲಿ ಇವಾಗ ನಾರ್ಮಲ್ ಆಗಿ ಒಂದು ರೋಡ್ ಇದೆ, ಕಚ್ಚಾ ರೋಡ್ ಟೈಪು. ಅದನ್ನು ಮೋಸ್ಟ್ಲಿ ಈ ಲೆವೆಲ್ಗೆ ಬಿಲ್ಡಪ್ ಮಾಡ್ಬೋದು. ಈ ಥರ ಎಲ್ಲ ಕಾಫಿ ಶಾಪ್ಸು, ಸ್ನ್ಯಾಕ್ಸ್ ಶಾಪ್ಸ್ ಎಲ್ಲ ಮಾಡಿಬಿಟ್ಟು ಈ ಥರ ಕಾರಿಡಾರ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ನಿಮಗೆ ಡೇ ಬೈ ಡೇ ಆದರೆ ಅಲ್ಲ, ಅಥವಾ ವೀಕ್ಲಿ ನಮ್ಮ ಬ್ಲಾಗ್ಸಲ್ಲಿ ತೋರಿಸ್ತೀವಿ. ಇಲ್ಲ ಇನ್ ಬಿಟ್ವೀನಲ್ಲೂ ಮಾಡ್ತೀವಿ, ಯಾಕಂದರೆ ಗೊತ್ತಾಗಬೇಕಲ್ಲ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ. ಮೋಸ್ಟ್ಲಿ ಈ ಥರ ಮಾಡ್ಬೋದು ಅಂತ ಎಲ್ಲ ಸಿಚುವೇಶನ್ಸ್ ಕಾಣಿಸ್ತಿದೆ. ಸಿನ್ಸ್ ಎಕ್ಸಾಂಪಲ್ ಏನಂದರೆ, ಈ ರೋಡ್ಗಳನ್ನು ಮಾಡಿರೋದು ನೋಡ್ಬಿಟ್ಟು ಈ ಲೇಕ್ ಸೈಡನ್ನು ಸೊ ಇದನ್ನು ಮಾಡ್ಬೋದು ಅಂತ ನಮ್ಮ ಗೆಸ್ಸಿಂಗು. ಸೊ ಇದನ್ನು ತೋರಿಸ್ತೀವಿ, ನೋಡುವ. ಈ ಥರ ಆಗ್ಬೋದು ಲೇಕು. ನಾವು ಆಲ್ರೆಡಿ ಮುಂಚೆ ನಿಮ್ಗೆ ಲೇಕ್ ತೋರಿಸಿದ್ದೀವಿ. ಯಾರಾದ್ರೂ ನೋಡಿಲ್ಲ ಅಂದರೆ ಆ ಲೇಕನ್ನು ನೋಡ್ಕೊಂಬನ್ನಿ. ಇವಾಗ ಅದ್ರ ಸೈಡು ಹೆಂಗಿತ್ತು ರಸ್ತೆ ಅದನ್ನೆಲ್ಲ ಹೋಗ್ಬಿಟ್ಟು ಈ ಥರ ಏನೋ ಚೇಂಜ್ ಮಾಡೋ ಥರ ಒಂದು ಪ್ಲಾನ್ ಹಾಕೊಂಡಿದ್ದಾರೆ, ಪ್ರಾಜೆಕ್ಟ್ ಇದೆ. ಲೆಟ್ಸ್ ಸಿ. ನಮ್ಮದು ಇಂಡಿಯಾದಲ್ಲಿ ಈ ಥರ ಜಿಬ್ರಾ ಲೈನ್ಸ್ ಇದ್ರೂ ನಾವು ಅದ್ರ ಮೇಲೆ ಏನು ಹೋಗಲ್ಲ, ಬಟ್ ಇಲ್ಲಿ ಇದ್ರ ಮೇಲೇನೆ ಬರಬೇಕು. ಇಲ್ಲೆಲ್ಲ ಪೊಲೀಸರು ನಿಂತಿರ್ತಾರಲ್ವಾ, ಅಲ್ಲಿ ಅವತ್ತು ಲಾಸ್ಟ್ ಟೈಮ್ ಇಲ್ಲಿದ್ರು. ಪೊಲೀಸ್ ಇರಲಿ ಇರದೇ ಇರಲಿ, ಅವ್ರು ಇಲ್ಲೇ ಕ್ರಾಸ್ ಮಾಡೋದು. ನೋಡಿ ಎಲ್ಲರೂ ಹಿಂಗೆ. ವೀಕೆಂಡ್ ಅಂತ ಹೇಳ್ಬಿಟ್ಟು ಇಷ್ಟೊಂದು ಜನ ಇದಾರಲ್ವಾ, ವೀಕೆಂಡ್ ಅಂತಾನೆ ಎಷ್ಟು ಜನ ಇರೋದು. ಗೈಸ್ ನೋಡಿ, ರೋಡ್ ಮಾಡ್ಬೇಕಾದ್ರೆ ಈ ಥರ ಶಾಪ್ಗಳೆಲ್ಲ ಮುಂಚೆ ಇದ್ವು, ಇವೆಲ್ಲ ಮತ್ತೆ ರೀಕನ್ಸ್ಟ್ರಕ್ಟ್ ಆಗಿರೋದು. ಅಂದರೆ ಈ ಶಾಪ್ಗಳು ಬಂದುಬಿಟ್ಟು ಇಲ್ಲಿ ಅಥವಾ ಈ ಲೊಕೇಶನ್ ಇದ್ದಿದ್ವು, ಅಂದರೆ ಈ ರೋಡಿಗೆ ಹತ್ತಿರ ಇದ್ದಿದ್ದು ಈ ಲೊಕೇಶನಲ್ಲಿ. ಬಟ್ ಅವ್ರಿಗೆ ಅಲ್ಲಿವರೆಗೂ ಮೂವ್ಮೆಂಟ್ ಆಗಬೇಕಾಯಿತು, ಬಿಕಾಸ್ ಡೆವಲಪ್ಮೆಂಟ್ ಪರ್ಪಸ್. ಇದೇ ಥರ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಏನಾದರೂ ಆಗಿದ್ರೆ, ನಮ್ಮದೇನಾದರೂ ಶಾಪ್ಗಳು ಇಮಿಡಿಯೇಟಾಗಿ ವಿತಿನ್ 1 ವೀಕಲ್ಲಿ ಡೆಮೊಲಿಷ್ ಮಾಡಿ ನಾವು ಕ್ಲಿಯರ್ ಮಾಡ್ಕೋಬೇಕು, ಅಥವಾ ಒಂದು 30 ಡೇಸ್ ಇವರು ಮುಂಚೆನೇ ಹೇಳಿರ್ತಾರೆ ಅನ್ಕೊತೀನಿ, ನನಗೆ ಗೊತ್ತಿರೋಂಗೆ. ಬಟ್ ಇಂಡಿಯಾದಲ್ಲಾಗಿದ್ರೆ ನಮ್ಮ ಜಾಗ ನಾವೇನು ಕೊಡಬೇಕು ಅಂತ ಒಂದು ಹೋರಾಡಲಿಕ್ಕೆ ಒಂದು ಫ್ರೀಡಮ್ ಆಫ್ ರೈಟ್ಸು ಅಂತ ಎಲ್ಲ ಇದೆ ನಮಗೆ. ನಾವು ಕೋರ್ಟ್ಗೆ ಹೋಗ್ಬೋದು, ಸ್ಟೇ ತರ್ಬೋದು. ನಮ್ಮ ಬಿಸ್ನೆಸ್ನ, ನಮ್ಮ ಫ್ರೀಡಮ್ನ ಡೆವಲಪ್ಮೆಂಟ್ಗೋಸ್ಕರ, ಡೆವಲಪ್ಮೆಂಟ್ ರೀಸನಲ್ಲಿ ಹಾಳು ಮಾಡ್ಕೊಳೋದು ಯಾರೂ ಬಿಟ್ಕೊಡಲ್ಲ. ನಮ್ಮ ಜಾಗನ ಯಾರಿಗೂ ಕೊಡೋಲ್ಲ ಅಲ್ಲ ಅಷ್ಟು ಬೇಗ, ವಾಟ್ ಎವರ್ ದ ರೀಸನ್ ಮೇ ಬಿ. ಬಟ್ ಅದೊಂದು ನಮಗೆ ರೈಟ್ಸ್ ಇದೆ ಇಂಡಿಯಾದಲ್ಲಿ, ದಟ್ ನಾವು ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ತಂದು ಅದು ಕ್ಲಿಯರ್ ಆಗೋವರೆಗೂ ಫೈಟ್ ಮಾಡಲಿಕ್ಕೆ ಎಲ್ಲ ಥರದ ಫ್ರೀಡಮ್ ನಮಗೆ ಇಂಡಿಯನ್ ಗೌರ್ಮೆಂಟ್ ಕೊಟ್ಟಿದೆ, ನಮ್ಮ ಇಂಡಿಯನ್ ಸಂವಿಧಾನ ಕೊಟ್ಟಿದೆ. ಇಲ್ಲೂ ಇದೆ ಆ ಥರ, ಬಟ್ಟು ಅದು ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ನಾನು ಕಣ್ಮುಂದೆ ನಾನು ನೋಡ್ದಂಗೆ ಎಷ್ಟೋ ಶಾಪ್ಗಳನ್ನು ಅವರು ವಿತಿನ್ 1 ವೀಕ್ ಅಡ್ವಾನ್ಸ್ ನೋಟಿಸ್ ಕೊಟ್ಬಿಟ್ಟು 1 ವೀಕಲ್ಲಿ ನೀವು ಶಿಫ್ಟ್ ಆಗಬೇಕು, ಇಲ್ಲಾಂದರೆ ನಾವು ಡೆವಲಪ್ಮೆಂಟಿಗೆ ಡೆಮೊಲಿಷ್ ಮಾಡ್ತೀವಿ ಅಂತೇಳಿ ಡೆಮೊಲಿಷ್ ಮಾಡಿನೂ ಇದ್ದಾರೆ. ಆ ಶಾಪ್ಗಳೆಲ್ಲ ರೀಕನ್ಸ್ಟ್ರಕ್ಟ್ ಆಗಿನೂ ಇದ್ದಾವೆ. ಇಲ್ಲಿ ಈ ರೋಡ್ ಕಂಪ್ಲೀಟಾಗಿ ಇದೆ. ಆ ರೋಡ್ ಈ ಥರ ಡೆವಲಪ್ಮೆಂಟ್ ಎಲ್ಲೆಲ್ಲ ಆಗ್ತಿದೆ ಸಿಟಿಯಲ್ಲಿ, ಎಲ್ಲ ಕಡೆನೂ ಹೀಗೆ.
ಸೊ ಅವರು ದರ್ ಇಸ್ ನೋ ಚಾಯ್ಸು, ಅವ್ರ ಡೆವಲಪ್ಮೆಂಟ್ಗೋಸ್ಕರ ರೋಡ್ ಕನ್ಸ್ಟ್ರಕ್ಷನ್ ಈ ಥರ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ಅವ್ರು ಡೆಮಾಲಿಷ್ ಮಾಡಿದ್ದು ಆಯಿತು. ಎಲ್ಲರೂ ಶಾಪ್ ಓನರ್ಸ್ಗಳು, ರೀಟೇಲರ್ಸು ಅವ್ರ ಶಾಪನ್ನು ರೀಕ್ರಿಯೇಷನ್ ಮಾಡ್ಕೊಂಡಿದ್ದು ಆಯಿತು, ರೋಡ್ಗಳು ಡೆವಲಪ್ ಆಗಿದ್ದು ಆಯಿತು. ಸೊ ದ ಥಿಂಗ್ ಈಸ್, ನಮಗೆ ಇದ್ದಷ್ಟು ಸಂವಿಧಾನ, ರೈಟ್ಸು, ಕೋರ್ಟು, ಫೆಸಿಲಿಟಿ ಇಲ್ಲಿ ಇದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳಿರೋ, ಸ್ವಲ್ಪ ಜನಗಳಿಂದ ಕೇಳಿರೋದೇನೆಂದರೆ, ನೀವು ಬಿಸ್ನೆಸ್ ರನ್ನಿಂಗ್ ಇರುವಾಗಲೇ ಅವರು ಡೆಮೊಲಿಷ್ ಮಾಡ್ತಿದ್ರನ್ನ ಕಣ್ಮುಂದೆ ನೋಡಿದ್ದೀನಿ. ಹೆಂಗೆ ಮಾಡ್ತೀರಾ, ಇಮಿಡಿಯೇಟಾಗಿ ಹೆಂಗೆ ಮೂವ್ ಆಗ್ತೀರಾ? ದೇರ್ ಇಸ್ ನೋ ಚಾಯ್ಸ್ ಸರ್, ವಿ ಹ್ಯಾವ್ ಟು ಮೂವ್ ಆನ್, ವಿ ವಿಲ್ ಶಿಫ್ಟ್ ಟು ಅನದರ್ ಪ್ಲೇಸ್. ಸೊ ದ್ಯಾಟ್ಸ್ ವಾಟ್ ದ ಪ್ಲ್ಯಾನ್, ಬಿಕಾಸ್ ಗೌರ್ಮೆಂಟ್ ಗಿವನ್ ಓನ್ಲಿ ದಿಸ್ ಮೆನಿ ಡೇಸ್ ಟೈಮ್, ಸೊ ದೇರ್ ಇಸ್ ನೋ ಆಪ್ಷನ್. ಆ ಥರ ಹೇಳಿದರು. ಸೊ ಅವ್ರು ಹೇಳಿರೋ ಒಂದು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಹೇಳ್ತಿದ್ದೀನಿ. ಸೊ ಇಂಡಿಯಾದಲ್ಲಿ ಏನಾದರೂ ನಮಗೆ ಹಿಂಗೇನಾದರೂ ಮಾಡಿದರೆ ನಾವೆಲ್ಲ ಫುಲ್ ಫೈಟು ಏನೇನೋ ಮಾಡ್ತೀವಿ. ಅಷ್ಟು ಫ್ರೀಡಮ್ ಇಂಡಿಯನ್ ಸಂವಿಧಾನ, ಇನ್ನು ಕಾನ್ಸ್ಟಿಟ್ಯೂಷನ್, ಗೌರ್ಮೆಂಟ್ಸ್ ಎಲ್ಲ ಕೊಟ್ಟಿದೆ ನಮಗೆ. ಥ್ಯಾಂಕ್ಸ್ ಫಾರ್ ದ್ಯಾಟ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಫುಲ್ ಎಂಜಾಯ್ಮೆಂಟ್ ಗೈಸ್. ಸೊ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ತುಂಬ ಧನ್ಯವಾದಗಳು. ನಾವು 1 ತಿಂಗಳಾಯಿತು ಚಾನಲ್ ಸ್ಟಾರ್ಟ್ ಮಾಡಿ. ಇವತ್ತು 18 ಜೂನ್ಗೆ, 18 ಮೇಗೆ ಸ್ಟಾರ್ಟ್ ಮಾಡಿದ್ದು. ಈ ವಿಡಿಯೋ ನಾನು ಯಾವಾಗ ಆಗ್ತೀನೋ ಗೊತ್ತಿಲ್ಲ, ಬಟ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು 1 ತಿಂಗಳಾಯಿತು. ಆ್ಯಂಡ್ 1 ತಿಂಗಳಲ್ಲಿ ಕೂಡ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 500 ಪ್ಲಸ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಹಂಗೆ ಸಪೋರ್ಟ್ ಮಾಡ್ತೀರಿ. ನಾವು ಆ್ಯಕ್ಚುಲಿ ತುಂಬ ಹೇಳ್ಕೊಂಡಿದ್ದೀವಿ ಸ್ಟಾರ್ಟಿಂಗು, ಅದು ತೋರಿಸ್ತೀವಿ, ಇದೊಬ್ಬಿನ ಕಲ್ಚರು, ಲೇಕ್ಸು, ಅದು ಇದು ಅಂತ. ಸೊ ಅದು ಸ್ಲೋ ಬೈ ಸ್ಲೋ ಹೋಗಬೇಕು ಅಂತ. ಮಿಸ್ ಅಂತ ಮಾಡೋದು ಲೇಟ್ ಆಗ್ಬೋದು, ಬಟ್ ಖಂಡಿತ ನಾವೇನು ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ತೋರಿಸ್ತೀವಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಖಂಡಿತ ತೋರಿಸ್ತೀವಿ. ಸೊ ನಮಗೆ 6 days ವರ್ಕಿಂಗು, ಹಂಗಾಗಿ ರಜೆಗಳು ಜಾಸ್ತಿ ಇಲ್ಲ, ರಜೆಗಳು ಸಿಗಲ್ಲ. ಸೊ ಹಂಗಾಗಿ ಯಾವಾಗ ರಜೆ ಬರುತ್ತೋ ಅವಾಗಲೇ ಟೈಮ್ ಮಾಡ್ಕೊಂಡು ಹೋಗಿ ಮಾಡಬೇಕು ಅಂತ, ವಿಲೇಜ್ ಸೈಡ್ ಹೋಗಬೇಕು, ಅವ್ರ ಕಲ್ಚರ್ ತೋರಿಸ್ಬೇಕು ಅಂತಿದ್ದೀವಿ. ಡೆಫಿನೆಟ್ಲಿ ವಿ ವಿಲ್ ಕಮ್ ಔಟ್ ವಿತ್ ಆ ಟಾಪಿಕ್ ತೊಗೊಂಡು, ಆ ಕಂಟೆಂಟ್ ತೊಗೊಂಡು ನಿಮ್ಗೆ ತೋರಿಸ್ತೀವಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ಇಷ್ಟ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.